ಇವತ್ತು ನಾನು ಮಾಡುತ್ತಿರುವ ರೆಸಿಪಿ ಅಕ್ಕಿ ಮುದ್ದೆ. ಇದು ನಮ್ಮ ಅಜ್ಜಿ ರೆಸಿಪಿ ಆಗಿದೆ. ಅಕ್ಕಿ 2 ಲೋಟ, ಉದ್ದಿನ ಬೇಳೆ ಅರ್ಧ ಲೋಟ, ಅವಲಕ್ಕಿ ಅರ್ಧ ಲೋಟ, ಕಡಲೆಬೇಳೆ 1/4 ಲೋಟ. ಎಲ್ಲಾ ಪದಾರ್ಥಗಳನ್ನು ಚೆನ್ನಾಗಿ ತೊಳೆದು 5 ರಿಂದ 6 ಗಂಟೆಗಳ ಕಾಲ ನೆನೆಸಿಡಬೇಕು. ನಂತರ ತರಿಯಾಗಿ ಒರಟಾಗಿ ರುಬ್ಬಬೇಕು. ರುಬ್ಬಿದ ಹಿಟ್ಟನ್ನು ಪುನಃ 5 ರಿಂದ 6 ಗಂಟೆಗಳ ಕಾಲ ಹುಳಿ ಬರಲು ಬಿಡಬೇಕು. ಕೊತ್ತಂಬರಿ ಬೀಜ 1 ದೊಡ್ಡ ಚಮಚ, ಜೀರಿಗೆ 3/4 ಚಮಚ. ಒಂದು ಮಿಕ್ಸಿ ಜಾರಿಗೆ ಹುರಿದಿಟ್ಟ ಕೊತ್ತಂಬರಿ ಬೀಜ, ಜೀರಿಗೆ, ಸ್ವಲ್ಪ ಉಪ್ಪು ಹಾಕಿ ರುಬ್ಬಬೇಕು. ಜೀರಿಗೆ, ಮೆಣಸು ಸ್ವಲ್ಪ ಪುನಃ ಪುಡಿ ಮಾಡಿಕೊಳ್ಳಬೇಕು. ಹಿಟ್ಟನ್ನು ಮಿಶ್ರಣ ಮಾಡುವುದು. ಮೊದಲ ಹಿಟ್ಟಿನ ಮಿಶ್ರಣ ದಪ್ಪವಾಗಲು ಹುಳಿ ಬಂದ ಹಿಟ್ಟಿನಲ್ಲಿ 1 ಹಿಡಿ ಹಿಟ್ಟನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ 1 ಲೋಟ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಡಿ. ಮಸಾಲೆ ಹಿಟ್ಟಿನ ಮಿಶ್ರಣ. ಉಳಿದ ಹುಳಿ ಹಿಟ್ಟಿಗೆ ತಯಾರಿಸಿಟ್ಟ ಮಸಾಲೆಯನ್ನು ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎರಡನೇ ಹಿಟ್ಟಿನ ಮಿಶ್ರಣ ತಿಳಿಗಾಗಿ. ಈ ಮಸಾಲೆ ಹಿಟ್ಟಿನಲ್ಲಿ 1 ಹಿಡಿ ಹಿಟ್ಟನ್ನು ತೆಗೆದು ಬೇರೆ ಪಾತ್ರೆಗೆ ಹಾಕಿ ಆ ಪಾತ್ರೆಗೆ ಪೂರ್ತಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಡಿ. ಮುದ್ದೆ ಹಿಟ್ಟು ಬೇಯಿಸುವುದು ಮತ್ತು ನಾದುವುದು. ದಪ್ಪ ತಳದ ಪಾತ್ರೆಗೆ ಎಣ್ಣೆ ಸವರಿ. ಮೊದಲು ಮಾಡಿಟ್ಟಂತಹ 1 ಲೋಟ ನೀರಿನ ಹಿಟ್ಟನ್ನು ಹಾಕಿ ಇದು ದಪ್ಪವಾಗುತ್ತಾ ಬರುತ್ತದೆ. ನಂತರ ಉಳಿದ ಮಸಾಲೆ ಹಿಟ್ಟನ್ನು ಹಾಕಿ ತಳ ಹಿಡಿಯದ ಹಾಗೆ ಚೆನ್ನಾಗಿ ಕಲಸುತ್ತಿರಬೇಕು. ಮುದ್ದೆ ಹಿಟ್ಟಿನ ಹದಕ್ಕೆ ಬಂದ ಮೇಲೆ ಅದನ್ನು ತೆಗೆದು ಚೆನ್ನಾಗಿ ನಾದಬೇಕು. ನಾದಿದ ಹಿಟ್ಟನ್ನು ಸಿಲಿಂಡರ್ ಆಕಾರದಲ್ಲಿ ಮಾಡಿ ಉಂಡೆಗಳಿಗೆ ಬೇಕಾದಷ್ಟು ಕತ್ತರಿಸಿ ಉಂಡೆ ಆಕಾರದಲ್ಲಿ ಮಾಡಿಟ್ಟುಕೊಳ್ಳಬೇಕು. ತಿಳಿಯಲ್ಲಿ ಉಂಡೆಗಳನ್ನು ಬೇಯಿಸುವುದು. 1 ಅದೇ ದಪ್ಪ ತಳದ ಪಾತ್ರೆಗೆ 2ನೇ ಮಸಾಲೆ ಹಿಟ್ಟಿನ ನೀರಿನ ಮಿಶ್ರಣವನ್ನು ಹಾಕಬೇಕು. ಈ ನೀರಿನ ಮಿಶ್ರಣಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ ಮತ್ತು 1 ಚಮಚ ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸಬೇಕು. ನೀರು ಕುದಿಯುತ್ತಿರುವಾಗ ಒಂದೊಂದೇ ಉಂಡೆಗಳನ್ನು ತೆಗೆದು ಈ ನೀರಿನಲ್ಲಿ ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಬೇಕು. ಉಂಡೆಗಳು ಬೆಂದ ಮೇಲೆ ಅದು ಈಸಿಯಾಗಿ ಕಟ್ಟಾಗುತ್ತದೆ. ಬೆಂದ ಮುದ್ದೆಗಳನ್ನು ತೆಗೆಯಬೇಕು. ಈ ಅಕ್ಕಿ ಮುದ್ದೆಯನ್ನು ಪ್ಲೇಟಿಗೆ ಹಾಕಿಕೊಂಡು ಅದರಲ್ಲಿಯೇ ಇರುವ ತಿಳಿಯೊಂದಿಗೆ ಮತ್ತು ಉಪ್ಪಿನಕಾಯಿಯೊಂದಿಗೆ ಸೇವಿಸಲು ಸಿದ್ಧವಾಗುತ್ತದೆ. ಇದು ತುಂಬಾ ರುಚಿಯಾಗಿರುತ್ತದೆ ಮತ್ತು ಪ್ರತಿ ವಾರವೂ ಮಾಡಬೇಕೆಂದು ಅನಿಸುತ್ತದೆ. ಮತ್ತೆ ಬರುತ್ತೇನೆ ಇನ್ನೊಂದು ರೆಸಿಪಿಯೊಂದಿಗೆ. ಅಲ್ಲಿಯವರೆಗೆ ವಂದನೆಗಳು.